ಕಲಬುರಗಿಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ಏನು ಉಷ್ಣಾಂಶ ಹೊಂದಿರುವಂತ ಜಿಲ್ಲೆ ಅಂದ್ರೆ ಕಲಬುರಗಿ ಆಗ್ಬಿಟ್ಟದ. ಹಲೋ ಫ್ರೆಂಡ್ಸ್, ರಿಯಲ್ ಟಾಕ್ ಹಬ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿ ಅನಾಗತ್ ಮಾತಾಡ್ತಾ ಇದ್ದೀನಿ. ಏನ್ರಿ ಬಿಸಿಲ ಕಲಬುರಗಿ ನಾಡಿನಲ್ಲಿ, ಎಂತ ಬಿಸಿಲು ಇದು. ಕಲಬುರಗಿಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ಏನು ಉಷ್ಣಾಂಶ ಹೊಂದಿರುವಂತ ಜಿಲ್ಲೆ ಅಂದ್ರೆ ಕಲಬುರಗಿ ಆಗ್ಬಿಟ್ಟದ. ಮೊದಲೇನ ಹೇಳ್ತಾ ಇದ್ರು, ರಾಯಚೂರ, ಯಾದಗಿರಿ ಆ ಕಡೆಲ್ಲ ಹೇಳ್ತಾ ಇದ್ರು. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಕಲಬುರಗಿ ಫುಲ್ ಉರಿ ಬೆಂಕಿ ನಿಂತದ. ಇಂಥ ಸಮಯದಾಗ ಇಂತಿಂತ ಉರಿಯೋರು ಬಿಸಿಲಿನಲ್ಲಿ ಏನಪ್ಪಾ ಅಂದ್ರೆ ಎಲೆಕ್ಷನ್ ಕದನ ಜೋರಾಯ್ತು. ಮೊನ್ನೆ ತಾನೇ ರಿಸಲ್ಟ್ ಬಿಡ್ತು. ತಮಿಳುನಾಡು, ನಮ್ಮ ಬಾಜುದ ರಾಜ್ಯ ಆಗಿರುವಂತ ತಮಿಳುನಾಡು ರಾಜ್ಯದಲ್ಲಿ ಫುಲ್ ದಂಗಲಾಯ್ತು, ಬೆಂಕಿ. ಏನದ ಅಂದ್ರಪ್ಪ ಅಂದ್ರೆ 2-3 ದಿನ ಕಾಲ ಫುಲ್ ನಾ ಸಿಎಂ ಆಗ್ತೀನಿ, ನೀಯೇ ಸಿಎಂ ಆಗ್ತೀನಿ, ನಾ ರಾಜ್ಯ ಆಗ್ತೀನಿ, ನೀ ರಾಜ್ಯ, ಇದೇ ಕಚ್ಚಡದ ಆಯ್ತು, ಹೊಡ್ಪಡೆ ಆಲ್ಮೋಸ್ಟ್ ಬೆಂಕಿ ಆಯ್ತು ಹೊರನೆ. ಇಂಥ ಉರಿ ಬಿಸಿನಲ್ಲಿ ಏನ್ ಪಶಿನ ಏನ್ ಸುದ್ದಿ, ನೀರ್ ಒರ್ಸ್ಕೋಕ್ ಪುರ್ಸ ಸಿಕ್ಕಿಲ್ಲ, ಹಿಂಗ ಒರ್ಸ್ಕೊಂಡಾರ. ಯಾಕ ರಾಜಕೀಯ ಈಗಂತ ಏನು ಬಿಸಿಲಲ್ಲಿ ಇದು ಮಾಡಿದ್ರ ಅಂದ್ರೆ, ನೀರ್ ಒರ್ಸ್ಕೋದ್ರ ಅಂದ್ರೆ ಮಾತ್ರ ಏನಪ್ಪಾ ಅಂದ್ರೆ ಆರಾಮ್ನಲ್ಲಿ ಏನು ರಾಜಕೀಯ ಮಾಡಕ್ ಸಾಧ್ಯ ಆಗ್ತದ, ಎಲ್ಲಾ ಬಡ್ದು ಬಾಯ ಹಾಕೋಬೇಕ್ ಸಾಧ್ಯ ಆಗ್ತದ. ಇಲ್ಲಪ್ಪ ಅಂದ್ರೆ ನಾವು ಈ ಅಳಗ್ ಕಷ್ಟ ಪಡ್ಲಿಲ್ಲ, ಬೆವರಿನಲ್ಲಿ ಸುರಿಸ್ಲಿಲ್ಲಪ್ಪ ಅಂದ್ರೆ ಕಷ್ಟನೇ ಇದು ನೀರೇ ಆರಾಮೇ ಕುಡ್ಕೋಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಫುಲ್ ಟ್ರೆಂಡಿಂಗ್ ನಲ್ಲಿ ಯಾರು ತಮಿಳುನಾಡಿನ ನೂತನ ಸಿಎಂ ಆಗಿರುವಂತ ವಿಜಯ್ ದಳಪತಿ ಅವರು. ಫುಲ್ ಆಕ್ಟಿಂಗ್ ನಲ್ಲಿ ಹೀರೋನಲ್ಲಿ ಬಿ ಏನು ಫುಲ್ ಕಿಂಗ್. ಅವ್ರು ಒಂದ್ ಪಿಕ್ಚರ್ ರಿಲೀಸ್ ಆಗತ್ತ ಅಂದ್ರೆ ಫುಲ್ ಒಂದು ರೆಕಾರ್ಡ್ ಆಗ್ಬಿಡ್ತದ. ಬಾಕ್ಸ್ ಆಫೀಸ್ ಕಲೆಕ್ಷನ್, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾರಲ್ಲ, ನಂಬಲ್ಲಿ ದರ್ಶನ, ಸುದೀಪ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ ಅಂತವ್ರಿದ್ರು. ಈಗಂತೂ ಆಲ್ಮೋಸ್ಟ್ ಆಲ್ ಕನ್ನಡ ಇಂಡಸ್ಟ್ರಿ ಅಂತೂ ಫುಲ್ ವೀಕ್ ಆಗ್ಬಿಟ್ಟದ ಅನಿಸ್ತದ. ಯಾಕಪ್ಪ ಅಂದ್ರೆ ಹೀರೋಗಳೇ ಇಲ್ಲ. ಹೀರೋಗಳು ಇದ್ರು ಬಿ ಚೆನ್ನಾಗಿರುವಂತ ರಿಸಲ್ಟ್ಗಳು ಏನ್ ಚೆನ್ನಾಗಿರುವಂತ ಒಳ್ಳೆ ಮೂವಿಗಳೇ ಬರ್ತಾ ಇಲ್ಲ. ಬಂದ್ರು ಬಿ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟು ಯಾರು ನೋಡ್ತಾನೆ ಇಲ್ಲ. ಸೊ ಅಂತ ಸಮಯದಾಗ ಬಿ ಏನಪ್ಪಾ ಅಂದ್ರೆ ಒಬ್ಬ ಹೀರೋ ಒಂದು ಏನು ರಾಜ್ಯನ ಆಳ್ತಾನೆ ಇದಾನಂದ್ರ ಇದು ಸುಮ್ನೆ ಅಲ್ಲ. ಸೊ ಎಲ್ಲರಿಗೆ ಅವ್ರಿಗೆ ಏನ್ ಮಾಡ್ತಿದೀವಿ, ನಾವು ವಿಶ್ ಮಾಡ್ತಾ ಇದೀವಿ. ಸೊ ಇವತ್ತ ಫಸ್ಟ್ ಬಿಸಿನಲ್ಲಿ ಇಂಥ ಬಿಸಿನಲ್ಲಿ ಏನಪ್ಪಾ ಅಂದ್ರ ಏನು ರಾಜ್ಯ ವಿಧಾನಸಭೆದಾಗ ಫುಲ್ ದಂಗಲ್ ಆಯ್ತು. ಇವತ್ತೇನು ಉತ್ತರ ಪ್ರದೇಶ ತಮಿಳುನಾಡಿನಾಗ ಏನಪ್ಪಾ ಅಂದ್ರ ಫುಲ್ ವಾದ ಆಯ್ತು. ಸಿಎಂ ಆಗಿ ಏನ್ ಮಾಡ್ತಿದ್ರು, ಇವತ್ತು ಪ್ರಮಾಣ ವಚನ ಮಾಡಿ ಕೃಷ್ಣ ಏನ್ ಮಾಡಿದ್ರು, ಮೊದಲನೇ ಅಧಿವೇಶನವನ್ನು ಮಂಡಿಸಿದ್ರು. ಸೊ ಅವರಿಗೆ ವಿಶ್ ಮಾಡಮಿ. ಜೊತೆಗೆ ಏನಪ್ಪಾ ಅಂದ್ರ ಮತ್ತೆ ಇನ್ನೇತರ ಏನಪ್ಪಾ ಅಂದ್ರೆ ಇನ್ನೇ ಒಂದು ಆಗಿರ್ಬೋದು. ಸೊ ಅವರಿಗೆ ಎಲ್ಲ ಒಳ್ಳೇದಾಗ್ಲಿ, ವಿಶ್ ಮಾಡೋಣ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ.